ಹೆಲೋ ಎವ್ರಿವನ್. ನಿಮ್ಗೊಂದು ಡೌಟ್ ಇರುತ್ತೆ, ಗ್ರಾಮರ್ ಗೊತ್ತಿಲ್ಲ ಅಂದರೆ ಇಂಗ್ಲಿಷ್ ಮಾತಾಡೋಕ್ಕೆ ಆಗಲ್ವಾ? ಅಥವಾ ಫಸ್ಟ್ ಗ್ರಾಮರ್ನ ಕಂಪ್ಲೀಟಾಗಿ ಕಲಿಬೇಕು, ದೆನ್ ಸ್ಪೀಕ್ ಮಾಡಬೇಕು ಅಂತ. ಸೊ ಈ ರೀತಿಯಾದಂತಹ ಕನ್ಫ್ಯೂಷನ್ಗಳಿಗೆ ಇವತ್ತು ನಾವು ಕ್ಲಿಯರ್ ಮಾಡ್ತಾ ಹೋಗೋಣ. ಗ್ರಾಮರ್ ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತಾ ಇಲ್ಲ ಕನ್ಫ್ಯೂಸ್ ಮಾಡುತ್ತಾ? ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಯೂಸ್ ಇಂಗ್ಲಿಷ್ ಗ್ರಾಮರ್ ಫಾರ್ ಸ್ಪೀಕಿಂಗ್. ಫಸ್ಟ್ ಸಿಂಪಲ್ ಕ್ವಶನ್ ಏನಂತ ಹೇಳಿದ್ರೆ, ಗ್ರಾಮರ್ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಗ್ರಾಮರ್? ಗ್ರಾಮರ್ ಅಂದರೆ ಸೆಂಟೆನ್ಸ್ನ ಕರೆಕ್ಟಾಗಿ ಬರಬೇಕು ಅನ್ನುವಂತಹ ಒಂದು ರೂಲ್ಸ್, ಅದನ್ನೇ ನಾವು ಗ್ರಾಮರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ಗೋಯಿಂಗ್ ಟು ಸ್ಕೂಲ್. ಇಸ್ ಇಟ್ ರೈಟ್? ಐ ಗೋಯಿಂಗ್ ಟು ಸ್ಕೂಲ್ ಇದು ಕರೆಕ್ಟಾದಂತಹ ಒಂದು ಸೆಂಟೆನ್ಸ್ ಫಾರ್ಮೇಷನಲ್ಲಿ ಇದೆಯಾ? ಇಲ್ಲ. ಕರೆಕ್ಟ್ ಸೆಂಟೆನ್ಸ್ ಫಾರ್ಮ್ ಈಸ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಲ್ವಾ? ಇಲ್ಲಿ ಆಮ್ ಯೂಸ್ ಮಾಡಬೇಕು. ಇದು ಗ್ರಾಮರ್ನ ಒಂದು ರೂಲ್. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಗ್ರಾಮರ್ ಈಸ್ ನಾಟ್ ಸ್ಪೀಕಿಂಗ್. ಗ್ರಾಮರ್ ಈಸ್ ಸಪೋರ್ಟ್ ಸಿಸ್ಟಮ್. ಗ್ರಾಮರ್ ಅಂದ ತಕ್ಷಣ ನಾವು ಆ್ಯಕ್ಚುಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ಗ್ರಾಮರ್ ಅಂದರೆ, ಗ್ರಾಮರ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್, ಗ್ರೂಪ್ ಆಫ್ ಫ್ರೇಸ್, ಗ್ರೂಪ್ ಆಫ್ ಸೆಂಟೆನ್ಸ್ ಅಂತೆಲ್ಲ ನಾವು ಉದ್ದ ಕಥೆಗಳನ್ನ ಹೊಡಿತೀವಲ್ವಾ. ಸೊ ಇಲ್ಲಿ ನಾವೇನು ಮಾಡಬೇಕು ಫಸ್ಟು ಅಂತ ಹೇಳಿದ್ರೆ, ಗ್ರಾಮರ್ನ ಯಾವ ಥರ ನಾವು ಬಳಸ್ಕೋಬೇಕು, ಗ್ರಾಮರ್ಸ್ ಮಾಡ್ಕೋಬೇಕಾದ್ರೆ ಯಾವ ಥರ ರೂಲ್ಸನ್ನು ನಾವು ಫಾಲೋ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದ್ದರೆ ಸಾಕು. ಮೋಸ್ಟ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಫುಲ್ ಗ್ರಾಮರ್ ಬುಕ್ನ ಮುಗಿಸ್ಬೇಕು, ಸೆಕೆಂಡ್ ಟೆನ್ಸ್ನ ಕಂಪ್ಲೀಟ್ ಮಾಡಬೇಕು, ಥರ್ಡ್ ಪಾಯಿಂಟ್ ಅಲ್ಲಿರುವ 100 ಲೆಸನ್ಸನ್ನು ಕೂಡ ಫಿನಿಷ್ ಮಾಡಬೇಕು. ಆಮೇಲೆ ಥಿಂಕ್ ಮಾಡ್ತಾರೆ ನಾವು ಐ ವಿಲ್ ಸ್ಪೀಕ್ ಅಂತ. ಬಟ್ ರಿಯಾಲಿಟಿ ದೇ ಸ್ಟಿಲ್ ಕಾಂಟ್ ಸ್ಪೀಕ್. ವೈ ಅಂದರೆ ಗ್ರಾಮರ್ ತಿಳ್ಕೊಂಡಿದ್ದಾರೆ, ಟೆನ್ಸ್ ತಿಳ್ಕೊಂಡಿದ್ದಾರೆ, ಎಕ್ಸಸೈಸ್ ಮಾಡಿದ್ದಾರೆ, ಆದರೂ ಕೂಡ ಅವರು ಮಾತಾಡೋಕ್ಕೆ ಆಗಲ್ಲ. ಯಾಕೆ? ಬಿಕಾಸ್ ದೇ ಲರ್ನ್ ಗ್ರಾಮರ್, ದಟ್ಸ್ ಟ್ರೂ, ಬಟ್ ದೇ ಡೋಂಟ್ ಪ್ರಾಕ್ಟೀಸ್ ಸ್ಪೀಕಿಂಗ್. ಕರೆಕ್ಟಾ? ಅವ್ರದ್ದು ಏನೂ ತಪ್ಪಿಲ್ಲ, ಅವರು ಕರೆಕ್ಟಾಗಿ ಗ್ರಾಮರ್ನೆಲ್ಲ ಕಲ್ತ್ಕೊಂಡಿದ್ದಾರೆ. ಆದರೆ ಆ ಗ್ರಾಮರನ್ನು ಇಟ್ಕೊಂಡು ಅವರು ಪ್ರಾಕ್ಟೀಸ್ ಮೂಲಕ ಕಾನ್ವರ್ಜೇಷನ್ ಮಾಡಿಲ್ಲ. ನಿಜ ಅಲ್ವಾ? ಎಕ್ಸಾಂಪಲ್, ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗೊತ್ತು. ಐ ಆಮ್ ಈಟಿಂಗ್, ಶಿ ಈಸ್ ಈಟಿಂಗ್. ಬಟ್ ರಿಯಲ್ ಲೈಫಲ್ಲಿ ಯೂಸ್ ಮಾಡ್ತಿದ್ದೀರಾ? ನೋ. ಸೊ ಪ್ರಾಬ್ಲಮ್ ಗ್ರಾಮರಲ್ಲಿ ಇಲ್ಲ, ಬದಲಾಗಿ ಪ್ರಾಬ್ಲಮ್ ಪ್ರಾಕ್ಟೀಸಲ್ಲಿದೆ. ಇಟ್ಸ್ ಕರೆಕ್ಟ್? ಎಸ್. ಆ್ಯಕ್ಚುಲಿ ಗ್ರಾಮರ್ ಯಾವ ಥರ ನಮಗೆ ಕಾನ್ವರ್ಜೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಗ್ರಾಮರ್ ಯೂಸ್ ಮಾಡಬೇಕು, ಬಟ್ ಓನ್ಲಿ ಫಾರ್ ಸಪೋರ್ಟನ್ನು ತಗೊಂಡು ನಾವು ಯೂಸ್ ಮಾಡಬೇಕು. ಫಸ್ಟ್ ಒನ್ ಏನು ಮಾಡಬೇಕು? ಲರ್ನ್ ಸ್ಮಾಲ್ ಗ್ರಾಮರ್. ಸೆಕೆಂಡ್,
ಇಮಿಡಿಯೇಟ್ಲಿ ಸ್ಪೀಕ್. ಎಕ್ಸಾಂಪಲ್, ಪ್ರೆಸೆಂಟ್ ಟೆನ್ಸ್ನ ತಗೋತೀರಾ ಅಂದರೆ ಗ್ರಾಮರ್, ಸ್ಮಾಲ್ ಗ್ರಾಮರ್ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಅದನ್ನು ನೀವೇನು ಮಾಡಬೇಕು, ಇವಾಗ ಸ್ಪೀಕ್ ಮಾಡಬೇಕು, ಮಾತಾಡಬೇಕು. ಐ ಈಟ್ ರೈಸ್, ಐ ಡ್ರಿಂಕ್ ವಾಟರ್, ಐ ಗೋ ಟು ವರ್ಕ್. ನೆಕ್ಸ್ಟ್ ಸ್ಟೆಪ್, ಆ್ಯಡ್ ಗ್ರಾಮರ್ ಸ್ಲೋಲಿ. ಸೊ ಇದೇ ಸೆಂಟೆನ್ಸ್ಗಳಿಗೆ ಸ್ವಲ್ಪ ಸ್ವಲ್ಪ ಗ್ರಾಮರ್ನ ಆ್ಯಡ್ ಮಾಡಿ. ಎಕ್ಸಾಂಪಲ್, ಐ ಆಮ್ ಈಟಿಂಗ್ ರೈಸ್, ಐ ಆಮ್ ಡ್ರಿಂಕಿಂಗ್ ವಾಟರ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ಆಮ್ ವಾಚಿಂಗ್ ಮೂವಿ. ಸೊ ಈ ಥರ ಆದಂತಹ ಗ್ರಾಮರನ್ನು ನೀವು ಎವ್ರಿಡೇ ನಿಮ್ಮ ಒಂದು ಲೈಫಲ್ಲಿ ಯೂಸ್ ಮಾಡ್ತಾ ಹೋಗಬೇಕು. ಸಿ ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಆಯ್ತಾಗಿದ್ರೆ, ಫಸ್ಟ್ ಸಿಂಪಲ್ ಸ್ಪೀಕಿಂಗ್ ಏನು ಮಾಡಿದ್ರಿ, ಐ ಈಟ್ ರೈಸ್, ಐ ಡ್ರಿಂಕ್ ವಾಟರ್ ಅನ್ನೋದನ್ನು ಸಿಂಪಲಾಗಿ ಯೂಸ್ ಮಾಡಿದ್ರಿ. ಸೆಕೆಂಡ್ ಒನ್, ದೆನ್ ಗ್ರಾಮರ್ ಇಂಪ್ರೂವ್ಮೆಂಟ್. ಆ ಸಿಂಪಲ್ ಸೆಂಟೆನ್ಸನ್ನೇ ಇಟ್ಕೊಂಡು ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ವೆನ್ ಯು ಆರ್ ಟಾಕಿಂಗ್ ವಿತ್ ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲೀಸ್, ವಾಟ್ ಎವರ್, ಇನ್ ಕ್ಲಾಸ್ ರೂಮ್ಸ್, ಔಟ್ಸೈಡ್ಸ್, ಪ್ಲೇಯಿಂಗ್ ಪ್ಲೇಸ್. ಸೊ ದಿಸ್ ಈಸ್ ದ ಕರೆಕ್ಟ್ ಮೆಥಡ್. ಈ ರೀತಿಯಾಗಿ ನೀವು ಗ್ರಾಮರನ್ನು ಸಪೋರ್ಟ್ ತಗೊಂಡು ಅದನ್ನು ಯು ಹ್ಯಾವ್ ಟು ಅಪ್ಲೈ ಯುವರ್ ಡೈಲಿ ಲೈಫ್. ಓಕೆ, ಇವಾಗ ನಾವು ಕೆಲವೊಂದು ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋಣ. ಐ ವಿಲ್ ಟೆಲ್ ಕನ್ನಡ, ಯು ಸೇ ಇಂಗ್ಲೀಷ್. ರೆಡಿನಾ? ಓಕೆ. ನಾನು ಊಟ ಮಾಡುತ್ತಿದ್ದೇನೆ. ಇದಕ್ಕೇನು ಆನ್ಸರ್? ಆನ್ಸರ್, ಐ ಆಮ್ ಈಟಿಂಗ್ ಫುಡ್. ನೆಕ್ಸ್ಟ್ ಒನ್, ಅವಳು ಶಾಲೆಗೆ ಹೋಗುತ್ತಿದ್ದಾಳೆ. ಶಿ ಈಸ್ ಗೋಯಿಂಗ್ ಟು ಸ್ಕೂಲ್. ನಾನು ನೀರು ಕುಡಿಯುತ್ತಿದ್ದೇನೆ. ಐ ಆಮ್ ಡ್ರಿಂಕಿಂಗ್ ವಾಟರ್. So dear friends, remember this line, very important. Don't learn grammar for speaking. Use grammar while speaking. ಅರ್ಥ ಆಯ್ತಾ? ಮಾತಾಡೋದಕ್ಕೋಸ್ಕರ ಗ್ರಾಮರನ್ನು ಕಲ್ತ್ಕೋಬೇಡಿ, ಮಾತಾಡಬೇಕಾದ್ರೆ ಗ್ರಾಮರನ್ನು ಬಳಸ್ಕೊಳ್ಳಿ. ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಗ್ರಾಮರ್ ಈಸ್ ಅ ಟೂಲ್, ನಾಟ್ ಟಾರ್ಗೆಟ್. ಅರ್ಥ ಆಯ್ತಾ? ಎಸ್. ಸೊ ಫ್ರಮ್ ಟುಡೇ, ಡೋಂಟ್ ವೆಯ್ಟ್ ಟು ಬಿಕಮ್ ಅ ಪರ್ಫೆಕ್ಟ್. ಸ್ಟಾರ್ಟ್ ಸ್ಪೀಕಿಂಗ್ ವಿತ್ ಸ್ಮಾಲ್ ಗ್ರಾಮರ್. ಡೈಲಿ 10 ಸೆಂಟೆನ್ಸ್ ಸ್ಪೀಕ್ ಮಾಡೋದ್ರಿಂದ ನೀವು ಕೂಡ ಇಂಗ್ಲೀಷಲ್ಲಿ ಮಾತಾಡಬಹುದು. ಮೇಯ್ನಾಗಿ ಇಲ್ಲಿ ಬೇಕಾಗಿರೋದೇನು? ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ನೀವು ಏನು ಗ್ರಾಮರನ್ನು ಕಲ್ತಿದ್ದೀರಾ ಅದನ್ನು ಮಾತಾಡುವಾಗ ನೀವು ಯೂಸ್ ಮಾಡಿಕೊಂಡ್ರೆ ಅದೇ ಸ್ಪೋಕನ್ ಇಂಗ್ಲೀಷ್ ಅಷ್ಟೇ, ಬೇರೇನಿಲ್ಲ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಕಮೆಂಟ್ ಐ ವಿಲ್ ಸ್ಪೀಕ್ ಫ್ರಮ್ ಟುಡೇ ಅಂತ ಕಮೆಂಟ್ ಮಾಡಿ. ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫಾರ್ ಮೋರ್ English classes. Thank you. In future ಸೀರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸೀರೀಸಿಂದ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು.